ಹುಸಿ ಆರೋಪವನ್ನು ಮಾಡಿ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಸೇರಿರತಕ್ಕಂಥ ನಾಗೇಂದ್ರ ಅವರನ್ನು ಹೇಗಾದರೂ ಮಾಡಿ ವಜಾ ಮಾಡಬೇಕು ಅಂತೇಳಿ ಏನು ಹೊರಟಿದ್ದಾರೆ. ಈ ಹುನ್ನಾರದಲ್ಲಿ ಅವರು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಿ ನಾಗೇಂದ್ರ ಎಂಬ ಹೆಸರಿನ ಬಹುಕೋಟಿ ದುಡ್ಡನ್ನು ತಿಂದಿದ್ದಾರೆ ಅನ್ನುವಂತಹ ಒಂದು ಆರೋಪದಲ್ಲಿ ಈಗ ಸದ್ಯಕ್ಕೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿರುವಂತಹ ಬಿ ನಾಗೇಂದ್ರ ಅವರ ಉಚ್ಚಾಟನೆಗೆ ಈಗ BJP ಪಟು ಬಿದ್ದು ಅವರನ್ನು ಉಚ್ಚಾಟನೆ ಮಾಡಬೇಕು ಅಥವಾ ಅದರಿಂದ ತೆಗೆದುಹಾಕಬೇಕು ಅನ್ನುವಂತಹ ಮಾತು ಈಗ ಜೋರಾಗಿ ನಡೀತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಹೋರಾಟದ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ನಮ್ಮ ಜೊತೆ ಬಾಗಲಕೋಟೆಯ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಬಿ ನಾಗೇಂದ್ರ ಅವರನ್ನು ಹೊರಹಾಕಲು ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ನಡೀತಾ ಇದೆ ಸರ್. ಯಾಕೆಂದರೆ ಭ್ರಷ್ಟಾಚಾರ ಈಗ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಭ್ರಷ್ಟಾಚಾರ ಇವರೇ ಮೊದಲ ಮಾಡಿರೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಲ್ಲೆಲ್ಲೂ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಿದೆ ಅಂತ ಹೇಳಿ BJP ಅವರು ಮಾತಾಡ್ತಾ ಇದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಈ BJP ಅವರಿಗೆ ಸಂವಿಧಾನ, ಸಂಸದೀಯ ನಡವಳಿಕೆ ಇವೆ ಯಾವುದರ ಪರಿವೆ ಕೂಡ ಅವ್ರಿಗಿಲ್ಲ. ಅವರು ಅದೆಲ್ಲ ಹೊರತಾಗಿ ಅವ್ರು ಏನು ಮಾಡ್ತಕ್ಕಂಥ ಕೆಲಸ ಏನಿದೆ ಅದು ಸಂಸದೀಯ ವ್ಯವಸ್ಥೆಯ ಹೊರಗಡೆನೇ ಅವ್ರು ಮಾಡೋದು. ಈಗ ಸನ್ಮಾನ್ಯ ಬಿ ನಾಗೇಂದ್ರ ಅವ್ರ ಮೇಲೆ ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಸುಮಾರು 2 ವರ್ಷಗಳ ಹಿಂದೆ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಆ ನಂತರದಲ್ಲಿ ಅದು ಬರೀ ಆರೋಪ ಮಾತ್ರ. ಆ ನಂತರದಲ್ಲಿ ವಿಚಾರಣೆ ನಡೆದಿದೆ. ಆ ವಿಚಾರಣೆಯಲ್ಲಿ ಅವರ ಆರೋಪದಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿ ಅವರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ BJPಯವರು ಬರೀ ಹಿಟ್ ಆ್ಯಂಡ್ ರನ್ ಮಾಡ್ತಕ್ಕಂಥ ಜಾಯಮಾನದವರು BJPಯವರು. ಅವ್ರಿಗೇನಾದರೂ ಸ್ವಾಭಿಮಾನ, ನಾಚಿಕೆ, ಮಾನ, ಮರ್ಯಾದೆ, ಸಂಕೋಚ ಇವೇನಾದರೂ ಇದ್ದಿದ್ರೆ ಮೊದಲು ಕೇಂದ್ರದಲ್ಲಿ ಏನು ಆಡಳಿತ ನಡೆಸ್ತಾ ಇದೆಯಲ್ಲ ಅವರ ಪಕ್ಷದ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ಬರೀ ಹಗರಣಗಳಲ್ಲ, ಕಳ್ಳತನ ಅಲ್ಲ, ಡಕಾಯಿತು ಮಾಡಿರ್ತಕ್ಕಂಥ ಸರ್ಕಾರ. ಅಂಥ ಡಕಾಯಿತ ಕ್ಯಾಬಿನೆಟ್ ಏನಿದೆ ಆ ಕ್ಯಾಬಿನೆಟ್ನ ಸುಮಾರು 80% ಜನ ಮೊದಲು ರಾಜೀನಾಮೆ ಕೊಡಬೇಕಾಗ್ತದೆ. ಎಂತೆಂಥ ಗಂಭೀರ ಆರೋಪ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಏನು ಮಂತ್ರಿಗಳಿದ್ದಾರೆ ಅವ್ರ ಮೇಲಿದೆ. ಅತ್ಯಾಚಾರದ, ಕೊಲೆಯ ಆರೋಪ ಇದೆ, ಅನೇಕ ಭ್ರಷ್ಟಾಚಾರದ ಆರೋಪಗಳಿದೆ. ಅವರೆಲ್ಲ ಮೊದಲು ಅವ್ರಿಗೇನಾದರೂ ಸ್ವಾಭಿಮಾನದಿದ್ದರೆ ಮೊದಲು ಅವ್ರನ್ನ ರಾಜೀನಾಮೆ ಕೊಡಿಸಲಿ, ಆಮೇಲೆ ನಾಗೇಂದ್ರ ಅವ್ರ ಬಗ್ಗೆ ಕೇಳಿ. ನಾಗೇಂದ್ರ ಅವರು ಯಾವುದೇ ರೀತಿಯಲ್ಲಿ ಹಗರಣದಲ್ಲಿ ಭಾಗಿಯಾಗಿಲ್ಲ. ಆ ಹಣ ಕೂಡ ರಿಕವರಿ ಆಗಿದೆ. ಅದರಲ್ಲಿ ಯಾವುದೇ ರೀತಿ ಅವರ ಪಾತ್ರ ಇಲ್ಲ ಅಂಥೇಳಿ ಮನಗಂಡ ನಂತರ ಅದನ್ನು ಖಾತ್ರಿ ಮಾಡಿಕೊಂಡೇ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಮರಳಿ ಕೊಟ್ಟಿರ್ತಕ್ಕಂಥದ್ದು. ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ದುರ್ಬಲ ವ್ಯಕ್ತದ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಯಕರು. ಬಳ್ಳಾರಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ನಾಯಕರು. ಅವರನ್ನು ಹೇಗಾದರೂ ಮಾಡಿ ಹಗರಣದಲ್ಲಿ ಸಿಲುಕಿಸಿ ಅವರನ್ನು ಕ್ಯಾಬಿನೆಟ್ನಿಂದ ಅವರನ್ನು ವಜಾ ಮಾಡಿಸಿದರೆ ಮತ್ತೆ ಬಳ್ಳಾರಿಯಲ್ಲಿ ಏನು ಇವರು ಹಿಂದೆ ರಿಪಬ್ಲಿಕ್ ಮಾಡ್ಕೊಂಡಿದ್ರಲ್ಲ BJPಯವರು, ಆ ರೀತಿಯಾಗ್ತಕ್ಕಂಥ ರಿಪಬ್ಲಿಕ್ಕಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು BJP ಇವತ್ತು ಹುನ್ನಾರವನ್ನು ಮಾಡ್ತಾ ಇದೆ. ಅದರಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು BJP ಏನು ಅವರ ವಿರೋಧ ಪಕ್ಷದ ನಾಯಕರಿದ್ದಾರೆ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಅವರಿಗೆಲ್ಲ ನೇರವಾಗಿ ಸವಾಲನ್ನು ಹಾಕಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ತಾವು ನೋಟಿಸ್ ಕೊಡಿ, ಅದರ ಮೇಲೆ ಚರ್ಚೆ ಮಾಡೋಣ ಸದನದಲ್ಲಿ. 1 ದಿನ ಅಲ್ಲ, 2 ದಿನ ಆಗಲಿ ಚರ್ಚೆ, ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಅಲ್ಲಿ ಯಾರ ಪಾತ್ರ ಏನಿದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಲಿ. ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ರಾಜ್ಯದ ಜನ, ಅವರಿಗೆ ಅದು ಮಾಹಿತಿ ಹೋಗಲಿ. ಅವರ ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಅದರ ಮೇಲೆ ಕ್ರಮ ಜರುಗಿಸೋದಾಗಿದ್ದರೆ, ಅವರ ಪಾತ್ರ ಇದ್ದರೆ ಕ್ರಮ ಜರುಗಿಸೋಣ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದರೂ ಕೂಡ ಇವರು ಭಂಡತನದಿಂದ ಯಾವುದೇ ರೀತಿ ನೋಟಿಸ್ ಕೊಡದೆ ಮತ್ತು ಸದನಗಳಲ್ಲಿ ಅದನ್ನು ಚರ್ಚೆ ಮಾಡದೆ ಈ ರೀತಿಯಾಗಿರ್ತಕ್ಕಂಥ ಗುಲ್ಲೆಬ್ಸೋದನ್ನು ನೋಡಿದರೆ ಇವರು ಹಿಟ್ ಆ್ಯಂಡ್ ರನ್ ಮಾಡ್ತಕ್ಕಂಥವ್ರು ಮತ್ತು ಹುಸಿ ಆರೋಪವನ್ನು ಮಾಡಿ ಒಬ್ಬ ಪರಿಶಿಷ್ಟ ಪಂಗಡದ ನಾಯಕನನ್ನು ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರನ್ನು ಹೇಗಾದರೂ ಮಾಡಿ ವಜಾ ಮಾಡಬೇಕು ಅಂಥೇಳಿ ಏನು ಹೊರಟಿದ್ದಾರೆ. ಈ ಹುನ್ನಾರದಲ್ಲಿ ಅವರು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು BJP ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದುರ್ಬಲ ವರ್ಗ, ಹಿಂದುಳಿದ ವರ್ಗ ಇವರ ವಿರೋಧಿಯಾಗಿರ್ತಕ್ಕಂಥ ಒಂದು ಪಕ್ಷ. ಈ ಪಕ್ಷ ಯಾರು ಆ ಸಮುದಾಯಗಳಿಂದ ಬೆಳೀತಾರೋ ಅಂಥವ್ರನ್ನ ದಮನ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಿರಂತರವಾಗಿ ನಿರತವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಏನು ಒಂದು ಹುನ್ನಾರವನ್ನು BJP ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನ ನಾಳೆ ಬರಲಿರ್ತಕ್ಕಂಥ ದಿನಗಳಲ್ಲಿ BJPಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಸರಿ, ಇಡೀ ಚಾರ್ಜ್ ಶೀಟ್ ಪಟ್ಟಿಯಿಂದ ಅವರನ್ನು ಹೆಸರನ್ನು ಹೊರಗಡೆ ಇಟ್ಟಿಲ್ಲ, ಈಗಲೂ ಚಾರ್ಜ್ ಶೀಟಲ್ಲಿದೆ.
ಹೀಗಾಗಿ ಆರೋಪಿಯ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಎಷ್ಟು ಸೂಕ್ತ ಅಂತ ಕೇಳ್ತೀವಿ. ಆರೋಪ ಬೇರೆ, ಅಪರಾಧ ಬೇರೆ. ಈಗ ಬಿ ಜೆ ಪಿ ಯಾವ ರೀತಿಯಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಜಗಜ್ಜಾಹೀರವಾಗಿರ್ತಕ್ಕಂಥ ವಿಚಾರ. ಯಾವ ರೀತಿ ಅವರು ತಮ್ಮ ವಿರೋಧ ಪಕ್ಷದ ಶಾಸಕರ ಮೇಲೆ, ಸಚಿವರುಗಳ ಮೇಲೆ ಅಷ್ಟೇ ಅಲ್ಲ, ಕೆಲವು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿದ್ದು, ಅದರ ಮೇಲೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಒಂದೇ ಒಂದು ಕನ್ವಿಕ್ಷನ್ ರೇಟ್ 0.1% ಕೂಡ ಇಲ್ಲ. ಹೀಗಾಗಿ ಸಾಂವಿಧಾನಿಕ ಸಂಸ್ಥೆಗಳಾದ CBI, ED, ಇನ್ಕಮ್ ಟ್ಯಾಕ್ಸ್ ಇವುಗಳನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಮಾಡ್ತಿರ್ತಕ್ಕಂಥದ್ದು ಗುಟ್ಟಾಗಿ ಉಳಿದಿರ್ತಕ್ಕಂಥ ವಿಚಾರ ಅಲ್ಲ. ಹೀಗಾಗಿ ಬಿ ಜೆ ಪಿ ಆರೋಪ ಪಟ್ಟಿನಲ್ಲಿ ಇದೆ ಅಂದ ಮಾತ್ರಕ್ಕೆ ಅವರನ್ನು ಕೈ ಬಿಡಬೇಕು ಅನ್ನೋದಾಗಿದ್ದರೆ ದೇಶದಲ್ಲಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿ ಜೆ ಪಿಯನ್ನು ಹೊರತುಪಡಿಸಿ ಬೇರೆ ಯಾವ ಪಕ್ಷಗಳು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪಗಳು. ಇದರಲ್ಲಿ ಯಾವುದೇ ರೀತಿ ಹುರುಳಿಲ್ಲ. ಸನ್ಮಾನ್ಯ ನಾಗೇಂದ್ರ ಅವರು ಒಬ್ಬ ಸಮರ್ಥ ಮತ್ತು ಒಬ್ಬ ದುರ್ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರು. ಭಾಳ ಕಷ್ಟಪಟ್ಟು ರಾಜಕಾರಣದಲ್ಲಿ ತಮ್ಮ ಛಾಪನ್ನು, ತಮ್ಮ ನಾಯಕತ್ವವನ್ನು ಸಾಬೀತು ಮಾಡಿರ್ತಕ್ಕಂಥವ್ರು. ಹೀಗಾಗಿ ಈ SC STಗಳ ವಿರುದ್ಧ ಸಂಚು ಮಾಡೋದನ್ನು ಬಿ ಜೆ ಪಿ ಬಿಡಬೇಕಾಗ್ತದೆ. ಇಲ್ಲದೇ ಇದ್ದರೆ ನಾಳೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಬೆಲೆಯನ್ನು ಬಿ ಜೆ ಪಿ ತೆರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈಗ ನೀವು ಆಲ್ರೆಡಿ ಹೇಳಿದ್ರಿ ಹಣ ರಿಕವರ್ ಆಗಿದೆ ಅನ್ನುವಂಥದ್ದು. ನಿನ್ನೆ ನಾರಾಯಣ ಸಾಬ್ ಹಾಂಡ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಹಣನ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಕೇಂದ್ರಕ್ಕೆ ಹಂಚಿದ್ದಾರೆ, ಹೀಗಾಗಿ ಎಲ್ಲರೂ ಅವ್ರನ್ನೇ ಏಕೆ ಸಚಿವರನ್ನಾಗಿ ಮಾಡಬೇಕು, ಬೇರೆ ಇಲ್ವಾ STಯಲ್ಲಿ ಅಂತ ನಾವು ಮಾತು. ಈಗ ನೀವು ಯಾರ ಹೆಸರು ಹೇಳಿದ್ರಿ, ಅವರು ಎಷ್ಟರ ಮಟ್ಟಿಗೆ ಆ ವಿಷಯದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ತಿಳ್ಕೊಬೇಕು, ರಾಮ ಮಂದಿರದ ಹುಂಡಿನಲ್ಲಿ ಹಣ ಹೊಡೆದಂಥವ್ರು ಇವರು, ಡಕಾಯತ್ರಿ ಇವರು. ರಾಮನ ಹೆಸರು ಹೇಳಿ ರಾಮ ಮಂದಿರದ ಹುಂಡಿಯಲ್ಲಿ ಡಕಾಯತ್ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿ ನೈತಿಕ ಹಕ್ಕಿಲ್ಲ. ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕಿಲ್ಲ. ಇವರಿಗೆ ದೇಶ, ದೇಶಭಕ್ತಿ, ದೇಶ ರಾಷ್ಟ್ರಗೀತೆ ಇವೆಲ್ಲವೂ ಕೂಡ ರಾಜಕೀಯ ವಸ್ತುಗಳಾಗಿ ಪರಿಣಮಿತವಾಗಿದೆ ಬಿ ಜೆ ಪಿಯವರಿಗೆ. ಯಾವಾಗ ತಮಗೆ ಅನುಕೂಲ ಬೇಕೋ ದೇಶವನ್ನು ಮುಂದೆ ಮಾಡೋದು, ಧರ್ಮವನ್ನು ಮುಂದೆ ಮಾಡೋದು, ರಾಮ ಅನ್ನೋದು, ದೇವರು ಅನ್ನೋದು, ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಯಾವ ಹಂತಕ್ಕೂ ಕೂಡ ಇಳಿಲಿಕ್ಕೆ ನಾಚಿಕೆ ಪಡೆದ ಇರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಈ ದೇಶದಲ್ಲಿದ್ದರೆ ಅದು ಬಿ ಜೆ ಪಿ. ಹೀಗಾಗಿ ಬಿ ಜೆ ಪಿಯ ನಾಯಕರುಗಳ ಹೇಳಿಕೆ ಬಗ್ಗೆ ನಾನು ಹೆಚ್ಚು ಮಹತ್ವ ಕೊಡೋದಿಲ್ಲ. ಈಗಾಗಲೇ ಏನಿದೆ ಸರ್ಕಾರ, ಕರ್ನಾಟಕ ಸರ್ಕಾರ ಜನಪರವಾಗಿರ್ತಕ್ಕಂಥ ಸರ್ಕಾರ, ಎಲ್ಲ ರೀತಿಯ ಆಲೋಚನೆಗಳನ್ನು ಮಾಡಿನೇ ಒಬ್ಬ ದಲಿತ ಮುಖಂಡನಿಗೆ ಅನ್ಯಾಯ ಆಗಬಾರದು, ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಅನ್ಯಾಯ ಆಗಿದೆ, ಆಗಬಾರ್ದು, ಅದನ್ನು ಸರಿಪಡಿಸೋಣ ಅಂಥೇಳಿ ಅವರಿಗೆ ಮರಳಿ ಸನ್ಮಾನ್ಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಆ ಜನಾಂಗಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಇವರು ಅನಾವಶ್ಯಕವಾಗಿ ಈ ರೀತಿ ರಸ್ತೆಯಲ್ಲಿ ಬಂದು ಗಲಭೆ ಎಬ್ಬಿಸೋದು ಮತ್ತು ಸದನವನ್ನು ನಡೀದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಇವರು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಇವರ ಸರ್ಕಾರ ಯಾವ ರೀತಿಯಾಗಿ ಆಡಳಿತ ಮಾಡ್ತಾ ಇದೆ, ಯಾವ ರೀತಿ ಚರ್ಚೆ ಇಲ್ಲದೇ ಬಿಲ್ಗಳನ್ನು ಇವರು ಪಾಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಮಕ್ಕಳ ಮೇಲೆ ಪೆಲೆಟ್ ಗನ್ಗಳನ್ನು ಚಲಿಸಿ ಅದಕ್ಕೆ ವಿರೋಧ ಪಕ್ಷಗಳು ಸದನದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಂದು ಹೇಳಿಕೆ ಕೊಡ್ಬೇಕಂತ ಹೇಳಿದರೆ ಪ್ರಧಾನಮಂತ್ರಿ ಆಗಲಿ, ಕೇಂದ್ರ ಗೃಹ ಮಂತ್ರಿ ಆಗಲಿ ಇಲ್ಲಿವರೆಗೂ ಕೂಡ ಸದನ ಮುಕ್ತಾಯ ಆದರೂ ಕೂಡ ಒಂದು ದಿನ ಸದನಕ್ಕೆ ಬಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇದನ್ನು ನೋಡಿದರೆ ಇವರು ಪ್ರಜಾಪ್ರಭುತ್ವವಾದಿಗಳಲ್ಲ, ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದ ವಿರೋಧಿಗಳು, ಅಷ್ಟೇ ಅಲ್ಲ ಮಾನವತೆಯ ವಿರೋಧಿಗಳು ಇವರು ಬಿ ಜೆ ಪಿಯವರು. ಹೀಗಾಗಿ ಇವರಿಗೆ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ಅವರು ಮಾತನಾಡಿರುವಂಥದ್ದು. ಮತ್ತೊಂದು ಭಿನ್ನವಾಗಿರುವಂಥ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ.